ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ನಳಿನಿ ಅಶ್ವಿನ್. ಸೊ ಈ ವಿಡಿಯೋದಲ್ಲಿ ನಾನು ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತೀನಿ, ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಎಕ್ಸಾಂಪಲ್ ತೊಗೊಂಡು ನನಗೆ ಯಾಕೆ ಕಷ್ಟ ಆಗ್ತಾಯಿತ್ತು ಮನಿ ಮ್ಯಾನಿಫೆಸ್ಟೇಷನ್ ಮಾಡೋದು, ಹಾಗೆ ಅದನ್ನು ಹೇಗೆ ನಾನು ಕಷ್ಟನ ಓವರ್ಕಮ್ ಮಾಡಿ ಈಗ ಯಾವ ರೀತಿ ನಾನು ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಕೊನೆ ತನಕ ನೋಡಿ. ನಾನು ಮನಿ ಮ್ಯಾನಿಫೆಸ್ಟಿಂಗ್ ವರ್ಕ್ಶಾಪ್ ಬಗ್ಗೆ ಕೂಡ ಹೇಳ್ತೀನಿ. ಅದರಲ್ಲಿ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ಮನಿ ಮ್ಯಾನಿಫೆಸ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಕೊನೆ ತನಕ ಈ ವಿಡಿಯೋನ ನೋಡಿ. ನೀವು ಮೊದಲನೇ ಬಾರಿಗೆ ಬಂದಿದ್ದೀರಾ, ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾನು ಹೀಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರೋದನ್ನು ಆ ಥರ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜಾಸ್ತಿ ಜನಗಳಿಗೆ ರೀಚ್ ಆಗೋ ಥರ ಮಾಡಿ. ಸೊ ಸ್ಟಾರ್ಟ್ ಮಾಡೋಣವಾ? ಸೊ ಇದರಲ್ಲಿ ನಾನು ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಎಲ್ಲನೂ ಬರುತ್ತೆ ಅದರಲ್ಲಿ. ಜನರಲ್ ಆಗಿ ಏನೇನು ಬೇಕು ಲೈಫಲ್ಲಿ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡೋದು. ಹಾಗೆ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೆ ಅಬಂಡೆನ್ಸ್, ಅಂದರೆ ನಮಗೆ ಅಂದರೆ ಸಮೃದ್ಧಿ, ಫೈನಾನ್ಷಿಯಲ್ ಇದು ಇಂಡಿಪೆಂಡೆನ್ಸ್, ಅದೆಲ್ಲ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಅದು ತುಂಬಾ ಬೇರೆಯೇ ಆಗುತ್ತೆ, ಅದು ಬೇರೆ ರೀತಿಯೇ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾವು ಇದು ಮಾಡಬೇಕಾಗತ್ತೆ. ಕೆಲವು ಜನಗಳಿಗೆ ಏನಾಗುತ್ತೆ, ಮೆಟೀರಿಯಲಿಸ್ಟಿಕ್ ಇದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಅಂದರೆ ಮನೆ ಇರ್ಬೋದು, ಇಲ್ಲ ಕಾರ್ ಇರ್ಬೋದು, ಯಾವುದಾದ್ರೂ ಸಾಮಾನುಗಳು ತೊಗೊಳ್ಳೋದಿರ್ಬೋದು, ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋದು ಈಸಿ ಅಂತ ಹೇಳ್ತಾರೆ. ಆದರೆ ಈ ದುಡ್ಡಿನ ವಿಷಯ ಬಂದಾಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಅದು ನನಗೆ ಕೂಡ ಹಾಗೇ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು ಅಂದರೆ ಮ್ಯಾನಿಫೆಸ್ಟರ್ ಜನ್ರೇಟರ್, ಅಂದರೆ ಹ್ಯೂಮನ್ ಡಿಸೈನ್ ಅಂತ ಒಂದಿದೆ, ಅದರಲ್ಲಿ ನನ್ನ ಪರ್ಸನಾಲಿಟಿ ಮ್ಯಾನೇಜನ್. ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಹ್ಯೂಮನ್ ಡಿಸೈನ್ ಮಾಡಬೇಕು ಅಂತ ಇತ್ತು ಅಂದರೆ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಕ್ಕುತ್ತೆ. ಅಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ನೀವು ಹ್ಯೂಮನ್ ಡಿಸೈನ್ ನಿಮ್ದು ಯಾವುದು ಅಂತ ನೋಡ್ಕೋಬೋದು, ಚಾರ್ಟ್ ಮಾಡ್ಬೋದು ನೀವು. ಅದರಲ್ಲಿ ಗೊತ್ತಾಗುತ್ತೆ ನಿಮ್ಮದು ಯಾವ ಟೈಪ್ ಅಂತ ಹೇಳಿ. ಸೊ ನಿಮಗೆ ಹೆಲ್ಪ್ ಬೇಕು ಹ್ಯೂಮನ್ ಡಿಸೈನ್ ಪರ್ಸನಾಲಿಟಿ ಟೈಪ್ ತಿಳ್ಕೊಳ್ಳೋದಕ್ಕೆ ಅಂದರೆ ನನಗೆ DM ಮಾಡಿ, ಮೆಸೇಜ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಸೊ ಆನ್ಲೈನ್ ನಿಮಗೆ ಫ್ರೀಯಾಗೇ ಸಿಗುತ್ತೆ, ನೀವು ಮಾಡ್ಕೋಬೋದು ಆ ಚಾರ್ಟ್ನ. ಸೊ ನಾನು ಮ್ಯಾನೇಜನ್ ಆಗಿರೋದ್ರಿಂದ ನನಗೆ ಈಸಿಯಾಗೇ ಇರುತ್ತೆ. ಮೊದಲಿಂದನೂ ನನಗೆ ಈಸಿಯಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಈಗಿರೋ ಲೈಫ್ನ ನಾನು ಹಾಗೇ ಮ್ಯಾನಿಫೆಸ್ಟ್ ಮಾಡಿದ್ದು, ಕಾನ್ಷಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡಿದೆ. ಆಮೇಲೆ ನನ್ನ ಮಕ್ಕಳು ಕೂಡ, ಸೊ 1.5 ವರ್ಷದೊಳಗೆ ನನ್ನ ಮಕ್ಕಳು ಕೂಡ ಮ್ಯಾನಿಫೆಸ್ಟ್ ಮಾಡಿದೆ. ಸೊ ಇದೆಲ್ಲ ನನಗೆ ತುಂಬಾ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾನು ಇದನ್ನೆಲ್ಲ ವಿಷನ್ ಬೋರ್ಡ್ ಹೆಲ್ಪಿಂದ ನಾನು ಮಾಡಿದ್ದು, ಮ್ಯಾನಿಫೆಸ್ಟೇಷನ್ ಮಾಡಿದ್ದು. ಬಟ್ ಮನಿ ಅಂದರೆ ದುಡ್ಡಿನ ವಿಷಯ ಬಂದಾಗೆ ನನಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತೇಳಿದ್ರೆ, ನನಗೆ ಈ ಮೋಟಿವೇಶನ್, ಇನ್ಸ್ಪಿರೇಷನ್ ಸಿಕ್ಕಲ್ಲ. ನಿಮಗೆ ಗೊತ್ತಿರೋ ಹಾಗೆ ಮ್ಯಾನಿಫೆಸ್ಟೇಷನ್ಗೆ ನಿಮಗೆ ಹೈ ಫ್ರೀಕ್ವೆನ್ಸಿ ಇರಬೇಕು. ನಾನು ಹೈ ಫ್ರೀಕ್ವೆನ್ಸಿಗೆ ಹೋಗಲಿಕ್ಕೆ ಆಗಲ್ಲ. ಒಂದು ಇಂಟ್ರೆಸ್ಟ್ ಇಲ್ಲ, ಅಷ್ಟೊಂದು ಇದಿಲ್ಲ. ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ದುಡ್ಡಿನ ವಿಷಯ ಬಂದಾಗ ಅಷ್ಟೊಂದು ಮೋಟಿವೇಟ್ ಆಗಲ್ಲ ನನಗೆ, ಅಷ್ಟೊಂದು ಎಮೋಷನ್ಸ್ ಕನೆಕ್ಟ್ ಆಗಿಲ್ಲ ದುಡ್ಡಿಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ. ಹಾಗೆಯೇ ನನಗೆ ಸ್ಟ್ರೆಸ್ ಕೂಡ ಆಗುತ್ತೆ. ನನಗಾಗುತ್ತೋ ಇಲ್ವೋ, ಮನಿ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಡೌಟ್ಸ್ ಕೂಡ ಬರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಏನಾಗುತ್ತೆ, ನನಗೆ ಅದು ಕಷ್ಟ ಆಗುತ್ತೆ. ದುಡ್ಡಿಂದು ಅಂತ ತೊಗೊಂಡು ಮಾಡಿದ್ರೆ ನನಗೆ ಡೈರೆಕ್ಟ್ ದುಡ್ಡು ಅಷ್ಟೇ, ಆ ಥರ ಪ್ಯೂರ್ ದುಡ್ಡು ಬೇಕು ಅಂತ ಮಾಡಿದ್ರೆ ಅದೆಲ್ಲ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ನನಗೆ ಏನು ಸೊಲ್ಯೂಷನ್ ಇದು ಮಾಡಿದೆ, ನಿಮಗೆ ಗೊತ್ತಿರೋ ಹಾಗೆ ಮ್ಯಾನಿಫೆಸ್ಟೇಷನ್ಗೆ ಏನು ಇಂಪಾರ್ಟೆಂಟ್, ಮೊದಲು ನಿಮಗೆ ಕ್ಲಾರಿಟಿ ಇರಬೇಕು, ಆಮೇಲೆ ಫ್ರೀಕ್ವೆನ್ಸಿ ಇರಬೇಕು, ಹೈ ವೈಬ್ಸ್ ಇರಬೇಕು, ವೈಬ್ರೇಷನ್ ಇರಬೇಕು, ಆಮೇಲೆ ನಿಮಗೆ ಟ್ರಸ್ಟ್ ಇರಬೇಕು, ಸರೆಂಡರ್ ಮಾಡಬೇಕು ಯೂನಿವರ್ಸ್ಗೆ. ಸೊ ಇವೆಲ್ಲ ಸುಮಾರಿದೆ ಅಲ್ವಾ? ಸೊ ಇವೆಲ್ಲದರಲ್ಲೂ ಮಧ್ಯೆ ಪ್ರಾಬ್ಲಮ್ ಆಯಿತು ಅಂತೇಳಿದ್ರೆ ಆವಾಗ ನಿಮಗೆ ಕಷ್ಟ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಆಗಲ್ಲ. ಅದಕ್ಕೆ ಎಷ್ಟೊಂದು ಜನಕ್ಕೆ ನಮಗೆ ಸಕ್ಸಸ್ ಸಿಕ್ಕಲ್ಲ ಅಂದಾಗ ಈ ಥರ ಎಷ್ಟೊಂದೆಲ್ಲ ಲೂಪ್ ಹೋಲ್ಸ್ ಇರುತ್ತೆ, ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದರಿಂದನೇ ನಿಮಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಸೊ ನಾನೇನು ಮಾಡಿದೆ, ಸೊ ಈಗ ಮನಿ ಮ್ಯಾನಿಫೆಸ್ಟೇಷನ್ ನನಗೆ ಕಷ್ಟ ಅನಿಸಿದಾಗ ನಾನೇನು ಮಾಡಿದೆ, ಈ ದುಡ್ಡು ಏನಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕು? ಸೊ ಎಷ್ಟೊಂದು ಜನ ಕೇಳ್ತಾರೆ, ನಮಗೆ ಕಷ್ಟ ಆಗುತ್ತೆ ಅಂದಾಗ ನಾನೇನು ಹೇಳ್ತೀನಿ, ಅದು ಏನಕ್ಕೆ ಬೇಕು, ನೀವು ಆ ದುಡ್ಡು ಯಾವ ಪರ್ಪೋಸಿಗೆ ಬೇಕು, ಏನಕ್ಕೆ ಬೇಕು ಅನ್ನೋದನ್ನು ನೀವು ಕ್ಲಿಯರಾಗಿ ಇರಬೇಕು ಅದ್ರ ಬಗ್ಗೆ. ಈಗ ನನಗೊಂದಿಷ್ಟು ಲಕ್ಷ ಬೇಕು,
ಅದು ಏನಕ್ಕೆ ಬೇಕು, ನಾನು ಒಂದು ಕಾರ್ ತೊಗೊಂಡಿದ್ದು, ಒಂದು 5-6 ಲಕ್ಷ ಕಾರು ಅಥವಾ 10 ಲಕ್ಷ ಇದೆ, ಇಲ್ಲ 20 ಲಕ್ಷದ್ದು ಒಂದು ಕಾರ್ ನೋಡಿದ್ದೀನಿ, ಅದಕ್ಕೆ ನನಗೆ ದುಡ್ಡು ಜೋಡಿಸ್ಬೇಕು, ಅದಕ್ಕೆ ನಾನು ಮನಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಅಂದ್ಕೊಂಡು ನೀವು ಕ್ಲಿಯರ್ ಆಗಿದ್ದರೆ ಅದು ಪರ್ಪೋಸ್ ಸಿಕ್ಕುತ್ತೆ. ಸೊ ಆ ಕಾರು ನೀವು ತಗೋಬೇಕು ಅಂತ ಸಿಕ್ಕುತ್ತೆ. ಆ ಥರ ಪರ್ಪೋಸ್ ನೀವು ಅದನ್ನು ಇದು ಮಾಡ್ಕೋಬೇಕು. ಈಗ ನೀವು ದುಡ್ಡು ಎಷ್ಟೋ ಒಂದು ಇಷ್ಟು ಅಂತ ದುಡ್ಡು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಆ ದುಡ್ಡು ನಿಮಗೆ ಏನಕ್ಕೆ ಬೇಕು, ಅದು ಯಾವುದು, ಏನು ಪರ್ಪೋಸ್, ಅದು ಕ್ಲಿಯರ್ ಆಗಿರಬೇಕು. ಸೊ ಅದು ಮೇನ್. ಇದರಿಂದ ಏನಾಗ್ಬಿಡುತ್ತೆ, ಅದು ಮೆಟೀರಿಯಲಾಗಿ ಕನ್ವರ್ಟ್ ಆಗುತ್ತಲ್ವ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಾಗೆ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಅದನ್ನು ನೀವು ಕ್ಲಿಯರ್ ಇರಬೇಕು. ಹಾಗೆ ನೀವು ಕ್ಲಿಯರ್ ಇದ್ದರೆ, ಕ್ಲಾರಿಟಿ ಇತ್ತು ಯಾಕೆ ಅಂತ, ರೀಸನ್ ಇದೆಯಲ್ಲ, ಯಾಕೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಅಂತ ರೀಸನ್ ಇದ್ದರೆ, ಅದು ರೀಸನ್ನು ನಿಮ್ಮ ಎಮೋಷನ್ಸಿಗೆ ಕನೆಕ್ಟ್ ಆಗಿರಬೇಕು. ಸೊ ಅಷ್ಟರ ಮಟ್ಟಿಗೆ ನಿಮಗೆ ಉತ್ಸಾಹ ಇರಬೇಕು, ಎಕ್ಸೈಟ್ಮೆಂಟ್ ಆಗಿರಬೇಕು. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅದು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ. ಸೊ ನನ್ನ ವಿಷಯ ಬಂದಾಗ ನಾನು ಹೇಗೆ ಮಾಡಿದೆ, ಸೊ ನಾನೇನು ಮಾಡಿದೆ ಅಂದರೆ ಅದನ್ನು ಚೇಂಜ್ ಮಾಡಿಕೊಂಡೆ. ಇಷ್ಟು ದುಡ್ಡು ಎಕ್ಸ್ ಅಮೌಂಟ್ ಆಫ್ ದುಡ್ಡು ಬೇಕು ಅಂತ, ಅದ್ರ ಬದಲು ನಾನೇನು ಮಾಡಿದೆ, ಈಗ ನಾನು ಸೈಕಾಲಜಿಸ್ಟ್ ಮತ್ತು ಕೋಚಿಂಗ್ ಸೆಷನ್ಸು, ಮೆಡಿಟೇಷನ್ ಸೆಷನ್ಸ್ ಅದೆಲ್ಲ ಮಾಡ್ತಾ ಇರ್ತೀನಲ್ವ. ಆವಾಗ ನಾನೇನು ಮಾಡಿದೆ, ಈ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀನಿ, ಆವಾಗ ನನಗೆ ಕ್ಲೈಂಟ್ಸ್ ಎಷ್ಟು ಬೇಕು. ಸೊ ನನ್ನ ಕೋರ್ಸಸ್ಸು ಮಾಡ್ತಿರ್ತೀನಿ, ವರ್ಕ್ಶಾಪ್ಸ್ ಮಾಡ್ತಿರ್ತೀನಿ. ಈ ವರ್ಕ್ಶಾಪಿಗೆ ಈಗ 5 ಜನ ಜಾಯಿನ್ ಆಗಬೇಕು ಅಥವಾ 10 ಜನ ಜಾಯಿನ್ ಆಗಬೇಕು ಅಂತ ಇತ್ತು ಅಂದರೆ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಈ ಸೊ ನಾನು ವರ್ಕ್ಶಾಪ್ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೆ 10 ಜನ ಬೇಕು. ಸೊ 10 ಜನ ನನ್ನ ವರ್ಕ್ಶಾಪಿಗೆ ಜಾಯಿನ್ ಆಗಿದ್ದಾರೆ ಅಂತ ಆ ಥರ ಅಂದ್ಕೊಂಡು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಜನರಲ್ ಆಗಾಯಿತು ಅಂದರೆ ನಾನು ದಿನಕ್ಕೆ 2 ಸೆಷನ್ಸ್ ಮಾಡ್ತೀನಿ. ಸೊ 2 ಕ್ಲೈಂಟ್ ಸೆಷನ್ಸ್ ಮಾಡ್ತೀನಿ, 1-to-1 ಇರ್ಬೋದು, ಇಲ್ಲ ಗ್ರೂಪ್ ಸೆಷನ್ಸು ಕೂಡ. ಸೊ ಅದು ಎಷ್ಟು ನಂಬರ್ ಆಫ್ ಸೆಷನ್ಸ್ ಬೇಕು ನನಗೆ, ಅಷ್ಟು ಸೆಷನ್ಸ್ ನನಗೆ ಒಂದು ವಾರದಲ್ಲಿ 5 ದಿನ ನನಗೆ ಇಷ್ಟು ಸೆಷನ್ಸ್ ಬುಕ್ ಆಗಿದೆ ಆ ಥರ ಹೇಳಿಬಿಟ್ಟು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಅದರಲ್ಲಿ ಏನು ಮನಿದು ನಂಬರ್ ಇದೆಯಲ್ಲ, ಆ ಅಮೌಂಟ್ ಬಂದಿಲ್ಲ ಎಲ್ಲೂ. ಏನು ನಂಬರ್ ಬರುತ್ತೆ ಅಂದರೆ ಕ್ಲೈಂಟ್ಸ್ ಎಷ್ಟು ಅಥವಾ ಸೆಷನ್ಸ್ ಎಷ್ಟು ಆ ಥರ ಬರೋದ್ರಿಂದ ಅದು ಇಂಡೈರೆಕ್ಟಾಗಿ ಕೊನೆಗೆ ಅದು ದೊಡ್ಡಗೆ ಹೋಗೋದು, ಮನಿ ಮ್ಯಾನಿಫೆಸ್ಟೇಷನೇ ಆಗುತ್ತೆ ಇಂಡೈರೆಕ್ಟಾಗಿ. ಬಟ್ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಹೀಗೆ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗ್ತಾಯಿದೆ. ಈ ರೀತಿ ನಾನು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಸೊ ಇನ್ನು ಕೆಲವರು ಏನು ಕೇಳ್ತಾರೆ ಅಂದರೆ, ಅದನ್ನೇ ಹೇಗೆ ನಾನು ಪ್ರೋಸೆಸ್ನ ಈಸಿ ಮಾಡಬಹುದಾ, ಅದು ಹೇಗೆ ಬಿಲೀಫ್ ಹೇಗೆ ಡೆವಲಪ್ ಮಾಡ್ಕೋಬೇಕು. ನಾನು ಇದೆಲ್ಲ ಹೇಳಿದ್ನಲ್ಲ, ಹಾಗೆ ನಿಮ್ಮ ಬಗ್ಗೆ ನಿಮಗೆ ಬಿಲೀಫ್ ಇದೆಯಲ್ಲ, ಅದನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರೆಂಥನ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ನಿಮ್ಮದು ಏನು ಸ್ಟ್ರಾಂಗ್ ಇದು ಇದೆ, ಅದನ್ನು ಏನಕ್ಕೆ ಬೇಕು, ಅದೆಲ್ಲ ನೀವು ನಂಬಿಕೆ ಇರೋ ಥರ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ನಿಮ್ಮದು. ಸೊ ಪರ್ಸೆಪ್ಷನ್ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಅದು ಈಸಿಯಾಗಿ ನಿಮಗೆ ನಂಬಿಕೆ ಬರುತ್ತೆ, ಸರೆಂಡರ್ ಕೂಡ ಮಾಡ್ಬೋದು. ಸೊ ಹಾಗೆ ಪ್ರೋಸೆಸ್ ಜಾಸ್ತಿ ಮಾಡಬೇಕು ಅಂದರೆ ನೀವು ಹೇಳಿದ್ನಲ್ಲ, ಸುಮಾರು ಮ್ಯಾನಿಫೆಸ್ಟೇಷನ್ ಟೂಲ್ಸ್ ಇದೆ. ವಿಷನ್ ಬೋರ್ಡ್ ತುಂಬಾ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಇದುವರೆಗೂ ಏನೇನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅದಕ್ಕೆಲ್ಲ ವಿಷನ್ ಬೋರ್ಡೇ ನಾನು ಯೂಸ್ ಮಾಡಿರೋದು. ಆಮೇಲೆ ಮ್ಯಾನಿಫೆಸ್ಟೇಷನ್ ಟೂಲ್ಸ್ ಬೇರೆದು ಟೆಕ್ನಿಕ್ಸ್ ಇರುತ್ತೆ, 777 ಟೆಕ್ನಿಕ್, 369 ಇವೆಲ್ಲನೂ ನೀವು ಯೂಸ್ ಮಾಡ್ಬೋದು. ಇವೆಲ್ಲ ಕೆಲವು ಇದನ್ನು ನಾನು ಶೇರ್ ಮಾಡಿದ್ದೀನಿ ಚಾನಲ್ನಲ್ಲಿ, ನೀವು ಅದನ್ನು ನೋಡ್ಬೋದು. ಸೊ ಹೀಗೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಈಗ ಒಂದು ಪ್ರೋಸೆಸ್ ಫಾಲೋ ಮಾಡ್ತೀನಿ, ಸ್ಟೆಪ್ಸ್ ಫಾಲೋ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ. ಅದನ್ನು ಒಂದು ವರ್ಕ್ಶಾಪ್ ರೀತಿ ನಾನು ಮಾಡ್ತಾಯಿದ್ದೀನಿ. ಅದರ ಹೆಸರು ಐ ಆಮ್ ವೆಲ್ತಿ ಮನಿ ಮ್ಯಾನಿಫೆಸ್ಟಿಂಗ್ ವರ್ಕ್ಶಾಪ್ ಅಂತ ಹೇಳಿ. ಇದೇ ಭಾನುವಾರ 27ನೇ ತಾರೀಕು ನಾನು 10ರಿಂದ 12 ತನಕ ಇರುತ್ತೆ. ಅದು ಸುಮಾರು 2.5 ಗಂಟೆ ತನಕ ಆಗುತ್ತೆ, 2ರಿಂದ 3 ಗಂಟೆ ತನಕ ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. ಆ ವರ್ಕ್ಶಾಪ್ನಲ್ಲಿ ನಾನೆಲ್ಲ ಏನೇನು ಸ್ಟೆಪ್ಸ್ ಎಲ್ಲ ಹೇಳ್ತೀನಿ, ಏನೇನು ಮಾಡ್ತೀನಿ, ಯಾವ್ಯಾವ ಸ್ಟೆಪ್ಸು, ಹೇಗೆ ಈಸಿಯಾಗಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಸುಮಾರು ಜನಕ್ಕೆ ಏನಾಗುತ್ತೆ, ಅದು ಈಸಿ ಇಲ್ಲ, ತುಂಬ ಕಷ್ಟ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ತಾರೆ. ಸಕ್ಸಸ್ ಸಿಕ್ಕುತ್ತಾ, ಕೆಲವ್ರಿಗಷ್ಟೇ ಸಿಕ್ಕುತ್ತೆ, ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ, ಬರೀ ಫೇಲ್ಯೂರೇ ಸಿಕ್ಕೋದು, ಸಕ್ಸಸ್ ಸಿಕ್ಕಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಲೂ ಯೋಚನೆ ಮಾಡ್ತಾರೆ. ಏನು ಯೂಸು, ನಾನು ಮ್ಯಾನಿಫೆಸ್ಟೇಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನನಗೆ ರಿಸಲ್ಟೇ ಸಿಕ್ಕಲ್ಲ ಅಂತಂದು, ಯಾರಿಗೋ ಸಿಕ್ಕುತ್ತೆ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಸಿಕ್ಕುತ್ತೆ, ಅದೆಲ್ಲ ನಿಮಗೆ ಡೌಟ್ಸ್ ಇರ್ಬೋದು ಸುಮಾರು ಜನಕ್ಕೆ. ಸೊ ನಾವು ಮಾಡಿದ್ದೀವಿ, ನನ್ನ ವರ್ಕ್ಶಾಪಲ್ಲಿ ಯಾರ್ಯಾರು ಮಾಡಿದಾರೋ, ನನ್ನ ಜೊತೆಗೆ ಯಾರ್ಯಾರು ಮ್ಯಾನಿಫೆಸ್ಟೇಷನ್ದು ಏನು ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಯಾವ್ಯಾವ ಪ್ರೋಗ್ರಾಮ್ ಜಾಯ್ನ್ ಆಗಿದ್ರೆ ಅದೆಲ್ಲ 100% ರಿಸಲ್ಟ್ ಸಿಕ್ಕಿದೆ. ಆಮೇಲೆ ನಾವು ಮಾಡೋದು ಹೇಗಿರುತ್ತೆ ಅಂದರೆ, ಅದು ನಿಮಗೆ ಡಿಫಿಕಲ್ಟ್, ಕಷ್ಟ ಅನಿಸಲ್ಲ, ಈಸಿ ಅನಿಸುತ್ತೆ. ಆಮೇಲೆ ನನ್ನದು 100% ಟ್ರ್ಯಾಕ್ ರೆಕಾರ್ಡ್ ಇದೆ ಮ್ಯಾನಿಫೆಸ್ಟಿಂಗಲ್ಲಿ. ನಾನು ಹೇಳಿದ್ನಲ್ಲ, ಟಚ್ ವುಡ್ ನನ್ನ ಲೈಫಲ್ಲಿ ಸುಮಾರು ಎಲ್ಲನೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವರ್ಕ್ಶಾಪು ಭಾನುವಾರ ಇದೆ ಬೆಳಿಗ್ಗೆ.
ಸೊ ಇದನ್ನು ಜಾಯ್ನ್ ಆದರೆ ಆನ್ಲೈನ್ ಝೂಮಲ್ಲಿದೆ. ಇದು ಕೇವಲ 6 ಜನಕ್ಕಷ್ಟೇ ಇರೋದು. 3 ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ಇನ್ನು 3 ಸ್ಪೇಸಸ್ ಅಷ್ಟೇ ಇರೋದು. ಇದರಲ್ಲಿ ನಾವು ಸಿಂಪಲ್ ಸ್ಟೆಪ್ಸ್ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು, ಎಸ್ಪೆಷಲಿ ಇದು ಬರೀ ಮನಿ ಮ್ಯಾನಿಫೆಸ್ಟಿಂಗ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಮ್ಯಾನಿಫೆಸ್ಟಿಂಗ್ ಅಂದರೆ ಏನು ಸ್ಟೆಪ್ಸು, ಆಮೇಲೆ ಯಾವ್ಯಾವ ಯೂನಿವರ್ಸಲ್ ಲಾಸ್ ಯೂಸ್ ಮಾಡ್ತೀವಿ. ಸೊ ಕೆಲವೊಂದು ಗ್ಯಾಪ್ ಕೂಡ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಗ್ಯಾಪ್ ಅಂದ್ರೇನು, ಅದು ಏನು, ಅದನ್ನ ಹೇಗೆ ನಾವು ಓವರ್ಕಮ್ ಮಾಡೋದು, ಆಮೇಲೆ ಹೇಗೆ ನಾವು ಕ್ಲಿಯರ್ ಆಗಿರೋದು, ನಮಗೇನು ಬೇಕು ಅನ್ನೋದು ಕ್ಲಾರಿಟಿ ಹೇಗೆ ಇದು ಮಾಡೋದು, ಆಮೇಲೆ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್, ಇದೆಲ್ಲ ಪ್ರೋಸೆಸ್ಸು ಹೇಗೆ ಈಸಿಯಾಗಿ ಅರ್ಥ ಆಗೋ ಥರ ಫಾಲೋ ಮಾಡೋ ಥರನ ಅದನ್ನು ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಮನಿ ಮ್ಯಾನಿಫೆಸ್ಟಿಂಗ್ ವರ್ಕ್ಶಾಪ್ ಆನ್ಲೈನ್ ಇರುತ್ತೆ ಝೂಮ್ನಲ್ಲಿ. ಏಪ್ರಿಲ್ 27 ಭಾನುವಾರ ಇರುತ್ತೆ. ಹಾಗೆ ಅರ್ಲಿ ಬರ್ಡ್ ಆಫರ್ ಕೂಡ ಇದೆ. ಅದು ಫಸ್ಟ್ 3 ಜನ ಎನ್ರೋಲ್ ಮಾಡಿದವ್ರಿಗೆ ಇದೆ. ಈಗ ಬರೀ ಒಂದೇ ಒಂದು ಜಾಗ ಇರೋದಷ್ಟೇ, ಇಬ್ಬರಿಗೆ ಆಲ್ರೆಡಿ ಜಾಯಿನ್ ಆಗಿರೋದ್ರಿಂದ ಅವ್ರಿಗೆ ಹೋಗಿದೆ. ಇನ್ನು ಒಬ್ಬರು ಅರ್ಲಿ ಬರ್ಡ್ ಆಫರ್ ನೀವು ತೊಗೋಬೋದು. ಹಾಗೆಯೇ ನೀವು ಬೇರೆಯವ್ರಿಗೂ ರೆಫರ್ ಮಾಡಿದ್ರೆ, ಬೇರೆಯವ್ರು ಯಾರು ಫ್ರೆಂಡ್ಸ್ ಇದನ್ನು ಜಾಯ್ನ್ ಆದರೆ ವರ್ಕ್ಶಾಪು, ಆವಾಗ ನಿಮಗೆ 20% ಡಿಸ್ಕೌಂಟ್ ಸಿಕ್ಕುತ್ತೆ. ಸೊ ಆದಷ್ಟು ಬೇಗ ನೀವು ಇದನ್ನು ಎನ್ರೋಲ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಬೇಗ ಇದು ಎಲ್ಲ ಸಿಕ್ಕುತ್ತೆ. ಇನ್ನು 4 ದಿನ ಅಷ್ಟೇ ಇರೋದು. ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಏನಾರು ಎನ್ಕ್ವೈರಿ ಇತ್ತು, ಡೌಟ್ಸ್ ಇತ್ತು, ಏನು ಕೇಳಬೇಕು ಅಂತ ಹೇಳಿದ್ರು ನನಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ದು ID ನಾನು ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ವೆಬ್ಸೈಟ್ ಲಿಂಕು ಕೂಡ ಇದೆ, ಪೇಮೆಂಟ್ ಲಿಂಕು ಎಲ್ಲ ಸಿಕ್ಕುತ್ತೆ. ಏನಕ್ಕೂ ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ನನಗೆಲ್ಲನೂ ವಿಚಾರಿಸ್ಕೋಬಹುದು. ಸೊ ಇದು 100% ಸಕ್ಸಸ್ ರೇಟ್ ಸಿಕ್ಕಿದೆ ಎಲ್ರಿಗೂ. ಖಂಡಿತ ಜಾಯಿನ್ ಆಗಿ. ಸೊ ಇಷ್ಟು ತನಕ ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಇದು ಇನ್ಫಾರ್ಮೇಷನ್ನು ಎಲ್ಲ ಬೇರೆನೂ ಎಲ್ಲ ಹೇಳಿದ್ದೀನಲ್ಲ, ಅದರಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ನೀವು ಇದನ್ನು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಿದ್ರು ನೀವು ನನಗೆ DM ಮಾಡಿ ವಿಚಾರಿಸ್ಬೋದು. ಬಾಯ್, ಟೇಕ್ ಕೇರ್.